ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಚಟ್ನಿ ರೆಸಿಪಿ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈ ಒಂದು ಚಟ್ನಿನ ನೀವು ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ ಹಾಗೆ ಅನ್ನಕ್ಕೂ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಹೆಲ್ತ್ ವಿಷಯದಲ್ಲಿ ಬಂದರೆ ತುಂಬಾ ಇದು ಬೆನಿಫಿಟ್ ಇದೆ ಹೆಲ್ತಿನ ವಿಷಯದಲ್ಲಿ. ಸೊ ಇದು ಯಾವ ಚಟ್ನಿ ಅಂತ ಹೇಳಿದರೆ ನಿಮಗೂ ತುಂಬ ಹೆಲ್ತಿಗೆ ಒಳ್ಳೆಯದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಈ ಚಟ್ನಿ ಬಂದ್ಬಿಟ್ಟು ಬೆಂಡೆಕಾಯಿ ಚಟ್ನಿ. ಬೆಂಡೆಕಾಯಿ ಚಟ್ನಿ ಇಷ್ಟು ಸಾಫ್ಟಾಗಿ ಕೂಡ ನಾವು ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಗೆ ಬೇಕಾಗಿರುವಂತಹ ಮುಖ್ಯ ಇಂಗ್ರೀಡಿಯೆಂಟ್ಸ್ ಏನಂದರೆ ಬೆಂಡೆಕಾಯಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯ ದೃಷ್ಟಿಯಲ್ಲಿ ಎಷ್ಟು ಒಳ್ಳೆಯದು ಅಂಥೇಳಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಇಂತಹ ಒಂದು ಬೆಂಡೆಕಾಯಲ್ಲಿ ನಾವೊಂದು ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಲೋಳೆಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಬೆಂಡೆಕಾಯಿ ಅಲ್ಲಿ ಮಾಡುವಂತಹ ಯಾವುದೇ ಪದಾರ್ಥ ಆಗಿರ್ಬೋದು ರಿಜೆಕ್ಟ್ ಮಾಡ್ತಾರೆ. ಆದರೆ ಈ ಥರದೊಂದು ಚಟ್ನಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದು ಬೆಂಡೆಕಾಯಿ ಚಟ್ನಿ ಅಂತ ಗೊತ್ತಾಗೋದೇ ಇಲ್ಲ. ಬೆಂಡೆಕಾಯಿ ಚಟ್ನಿನ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಾವು ತಯಾರು ಮಾಡ್ಬೋದು. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, 8 ರಿಂದ 10 ಹಸಿಮೆಣಸು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಒಂದು ಅರ್ಧ ಹೊಳಕೆಯಷ್ಟು ಕಾಯಿ ತೊಗೊಂಡಿದ್ದೀನಿ, ಹಾಗೆ ಒಂದು 7 ರಿಂದ 8 ಫ್ರೆಶ್ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇದ್ರ ಜೊತೆ ಒಂದು 4 ರಿಂದ 5 ಪೀಸು ನೀವು ಬೆಳ್ಳುಳ್ಳಿ ಹಾಕಬೇಕಾಗತ್ತೆ. ನನಗಿಲ್ಲಿ ತೋರಿಸೋದು ಮರ್ತೋದೆ. ಸೊ ನೀವು ಚಟ್ನಿಯಲ್ಲಿ ರುಬ್ಬಬೇಕಾದ್ರೆ ಹಾಕಬೇಕಾಗತ್ತೆ. ಸೊ ನಾನು ಕೂಡ ಹಾಕಿ ರುಬ್ಬಿದ್ದೀನಿ ನೋಡಿ. ಇದನ್ನೆಲ್ಲ ನಾವು ಚೆನ್ನಾಗಿ ಹುರ್ಕೊಬೇಕು. ಯಾವ ಥರ ಹುರಿಬೇಕು ಮತ್ತು ಎಷ್ಟು ಇದು ಡೀಪ್ ಫ್ರೈ ಆಗಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬೆಂಡೆಕಾಯಿನ ನೀವು ವಾರದಲ್ಲಿ 2 ಬಾರಿ ಯೂಸ್ ಮಾಡೋದ್ರಿಂದ ನಿಮಗೆ ನೆನಪಿನ ಶಕ್ತಿ ಹೆಚ್ಚುತ್ತೆ. ಅಂದರೆ ಬೆಂಡೆಕಾಯಿ ಚಟ್ನಿ ಆಗಿರ್ಬೋದು, ಅಥವಾ ಬೆಂಡೆಕಾಯಿ ಪಲ್ಯ ಆಗಿರ್ಬೋದು, ಬೆಂಡೆಕಾಯಿ ಸಾಂಬಾರು ಆಗಿರ್ಬೋದು, ಈ ಥರ ಬೆಂಡೆಕಾಯಿ ಪದಾರ್ಥನ ನೀವು ವಾರದಲ್ಲಿ 2 ಟೈಮ್ ಯೂಸ್ ಮಾಡೋದ್ರಿಂದ ಮೆಮೊರಿ ಪವರ್ ಖಂಡಿತವಾಗ್ಲೂ ಹೆಚ್ಚಾಗತ್ತೆ. ಸೊ ಇವಾಗ ಹೇಗೆ ಇದನ್ನು ತಯಾರು ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಬಾಣಲಿನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಬೆಚ್ಚಗಾದ ನಂತರ ನಾವು ಏನು ವಾಶ್ ಮಾಡಿ ಹಾಗೆಯೇ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀವೋ ಆ ಬೆಂಡೆಕಾಯಿಗಳನ್ನೆಲ್ಲ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ಯಾಕೆ ಅಂದರೆ ಈ ಒಂದು ಬೆಂಡೆಕಾಯಿಯಲ್ಲಿ ಲೋಳೆ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಆಯಿಲ್ ಹಾಕಿ ನೀವು ಫ್ರೈ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಇದರಲ್ಲಿ ಲೋಳೆ ಇರೋದ್ರಿಂದ ಕೆಲವರು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ಇದ್ರ ಲೋಳೆ ಅಂಶ ಹೋಗಬೇಕು ಅಂತಂದರೆ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ಫ್ರೈ ಮಾಡಿಕೊಂಡು ನಾನು ಒಂದು ಬೌಲಿಗೆ ಇದನ್ನು ಸರ್ವ್ ಮಾಡ್ಕೊತಿದ್ದೀನಿ, ಅಂದರೆ ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ನಂತರ ಏನು ಮಾಡಬೇಕು ಅಂತಂದರೆ, ಇದೇ ಬಿಸಿಯಾದ ಬಾಣಲಿಗೆ ನಾವು ಹಸಿಮೆಣಸನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಹಸಿಮೆಣಸು ಚೆನ್ನಾಗಿ ಫ್ರೈ ಮಾಡಿ ಬಾಡಿಸೋದ್ರಿಂದ ಟೇಸ್ಟು ಹೆಚ್ಚಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗಿರಬೇಕಾದ್ರೇ, ಅಂದರೆ ಬೆಚ್ಚಗಿರುವಂತಹ ಬಾಣಲಿಯೊಳಗೆ ನಾನು ಈ ಹಸಿಮೆಣಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಮೆಣಸು ಯಾವಾಗಲೂ ಚಟ್ನಿ ಮಾಡುವಾಗ ಚೆನ್ನಾಗಿ ಹುರ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಕಮ್ಮಿಯಾಗಿ, ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಸ್ಗಾಗಿ ಅದನ್ನು ಹುರಿದು ಬಿಡ್ತಾರೆ. ಆ ಥರ ಮಾಡಬಾರ್ದು. ತುಂಬ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಆದಷ್ಟು ಹಸಿಮೆಣಸನ್ನು ತುಂಡು ಮಾಡಿಕೊಂಡು ಹುರ್ಕೊಳ್ಳೋದು ತುಂಬ ಒಳ್ಳೆಯದು. ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ಅದು ಹೀಟ್ ಜಾಸ್ತಿ ಆಗಿ ಒಂಥರ ಬ್ಲಾಸ್ಟ್ ಥರ ಆಗುತ್ತೆ, ಮತ್ತು ಕಣ್ಣಿಗೆಲ್ಲ ತಗಲ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕಟ್ ಮಾಡಿಕೊಂಡು ಹುರ್ಕೊಳ್ಳಿ. ಯಾಕಂದರೆ ಇದು ಅಡುಗೆ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಮಾತ್ರ ನೀವು ಹಾಗೆ ಕಟ್ ಮಾಡದೆ ಹುರಿಬೋದು. ಇದು ಕೂಡ ಚೆನ್ನಾಗಿ ನೀವು ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ. ಬೆಂಡೆಕಾಯಿ ತಿನ್ನೋದ್ರಿಂದ ದೇಹದಲ್ಲಿ ಇರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೋ ಆ ಅಂಶನ ಕಮ್ಮಿ ಮಾಡುವಂತಹ ಒಂದು ಪವರ್ ಇರುತ್ತೆ. ಸೊ ಹಾಗಾಗಿ ಬೆಂಡೆಕಾಯಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಇರುವ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ. ಸೊ ಇವಾಗ ಅದೇ ಬಾಣಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಆ ಕಾಯಿ ಪೀಸ್ ಏನಿರುತ್ತೋ ಅದನ್ನು ಕೂಡ ಫ್ರೈ ಮಾಡ್ಕೊತಿದ್ದೀನಿ. ಚಟ್ನಿಗಾಗಲಿ ಅಥವಾ ಸಾಂಬಾರಿಗಾಗಲಿ ಈ ಕಾಯಿನ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟು ಜಾಸ್ತಿ ಆಗುತ್ತೆ. ಈಗ ನೋಡಿ, ಒಣ ಕೊಬ್ಬರಿ ಹಾಕಿ ಮಾಡೋದೇ ಬೇರೆ, ಹಸಿ ಕೊಬ್ಬರಿ ಹಾಕಿ ಮಾಡೋದು ಬೇರೆ, ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಸಿ ಕೊಬ್ಬರಿನೇ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನೀವು ಇದನ್ನು ರುಬ್ಬಕ್ಕೆ ಹಾಕಿದರೆ ಟೇಸ್ಟ್ ನಿಮಗೆ ಚೇಂಜಸ್ ಇರುತ್ತೆ. ತೆಂಗಿನಕಾಯಿನ ಸ್ವಲ್ಪ ಹುರ್ಕೊಳೋದ್ರಿಂದ, ಅಂದರೆ ತೆಂಗಿನಕಾಯಿ ಪೀಸ್ ಏನಿದೆಯೋ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಚಟ್ನಿ ಬೇಗ ಹಳಸದೇ ಇರೋ ಹಾಗೆ ನೋಡ್ಕೊಳತ್ತೆ. ಅಂದರೆ ಚಟ್ನಿ ಹಳಸೋಕ್ಕೆ ಬಿಡೋದಿಲ್ಲ, ಯಾಕಂದರೆ ನಾವು ಕಾಯಿನ ಕೂಡ ಹುರ್ಕೊಂಡಿರೋದ್ರಿಂದ ಅದು ಡ್ರೈ ಆಗಿರುತ್ತೆ. ಇದೇ ಕಾಯಿ ಏನು ನಾವು ಹುರಿತಿದ್ದೀವೋ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ತೊಗೊಂಡಿರೋಂತಹ ಬೆಳ್ಳುಳ್ಳಿ ಪೀಸ್, ಅಂದರೆ 4 ರಿಂದ 5 ಬೆಳ್ಳುಳ್ಳಿ ಪೀಸ್ಗಳೇನಿರುತ್ತೋ ಅದನ್ನು ಹಾಕ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ.
ಕೆಲವರಿಗೆ ಏನಾಗ್ತಿರತ್ತೆ ಅಂತಂದರೆ ಚರ್ಮದಲ್ಲಿ ತುರಿಕೆ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಹೇಗೆ ಅಂತಂದರೆ ಸ್ಕಿನ್ ಅಲರ್ಜಿ ಆಗ್ತಾ ಇರುತ್ತೆ. ಈ ಒಂದು ಬೆಂಡೆಕಾಯಿ ತಿನ್ನೋದ್ರಿಂದ ಸ್ಕಿನ್ ಅಲರ್ಜಿ ಕೂಡ ಕಮ್ಮಿ ಮಾಡ್ಬೋದು. ನೋಡಿ, ಬೆಂಡೆಕಾಯಿ ತಿನ್ನೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತೇಳಿ. ಎಷ್ಟೋ ಒಂದು ಬೆನಿಫಿಟ್ಗಳನ್ನು ನಾವು ಬೆಳೆಯುವಂತಹ ತರಕಾರಿಗಳಲ್ಲೇ ನಾವು ಅದನ್ನು ಸರಿ ಮಾಡ್ಕೊಬೋದು. ಸೊ ನ್ಯಾಚುರಲ್ ಆಗಿ ಸಿಗೋವಂತಹ ತರಕಾರಿನ ತಿನ್ನೋದ್ರಿಂದ ದೇಹದ ಆರೋಗ್ಯ ಕೂಡ ನಾವು ಚೆನ್ನಾಗಿ ಕಾಪಾಡ್ಕೋಬೋದು. ಶುಗರ್ ಇರುವಂತಹ ಪೇಷಂಟ್ಸ್ಗಳು ಏನಿರ್ತಾರೋ ಅವರು ವಾರಕ್ಕೊಂದ್ಸತಿ ಬೆಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ಅಥವಾ ಬೆಂಡೆಕಾಯಲ್ಲಿ ಇರುವಂತಹ ಯಾವುದೇ ಒಂದು ಪದಾರ್ಥ ಆಗಿರ್ಬೋದು ತಿನ್ನೋದ್ರಿಂದ ಶುಗರ್ ಲೆವೆಲ್ ಏನಿರುತ್ತೋ ಅದು ಒಂದು ಹತೋಟಿಯಲ್ಲಿ ಇಟ್ಕೊಳಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಕೆಲವರಿಗೆ ಕಿಡ್ನಿ ಸ್ಟೋನ್ ಆಗಿರುತ್ತೆ. ಕಿಡ್ನಿ ಸ್ಟೋನ್ ಆದ ನಂತರ ಮತ್ತೆ 6 ತಿಂಗಳಿಗೊಂದ್ಸಲ ಇನ್ಕ್ರೀಸ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅಂಥವರು ಕೂಡ ವಾರಕ್ಕೊಂದ್ಸಲ ಬೆಂಡೆಕಾಯಿಯಲ್ಲಿ ಮಾಡುವಂತಹ ಪದಾರ್ಥಗಳನ್ನು ತಿನ್ನೋದ್ರಿಂದ ಅವರಿಗೆ ಕಿಡ್ನಿ ಸ್ಟೋನ್ ಮತ್ತೆ ಇನ್ಕ್ರೀಸ್ ಆಗದೇ ಇರೋ ಹಾಗೆ ಕಾಪಾಡ್ಕೊಳಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಕೂಡ ಚೆನ್ನಾಗಿ ನಾನು ಡೀಪ್ ಫ್ರೈ ಮಾಡಿ ಹುರ್ಕೊಂಡಿದ್ದೀನಿ. ನಾನು ಏನೇನು ನಿಮಗೆ ಪದಾರ್ಥಗಳು ತೋರಿಸಿದ್ದೀನೋ ಅದನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ, ಹುಣಸೆ ಹಣ್ಣನ್ನು ಬಿಟ್ಟು. ಸೊ ಇವಾಗ ಏನು ಮಾಡಬೇಕು ಅಂದರೆ ಇಷ್ಟು ಮಾಡಿಕೊಂಡ್ರೆ ಆಯಿತು. ಇದಾದ ನಂತರ ನಾವು ಇದನ್ನು ಎಲ್ಲ ಮಿಕ್ಸಿ ರುಬ್ಕೊಬೇಕಾಗತ್ತೆ. ಎಲ್ಲದನ್ನು ಒಟ್ಟಿಗೆ ಹಾಕಿ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಈಗ ನಾನು ತೋರಿಸ್ತಾ ಇರೋವಂತಹ ಬೆಂಡೆಕಾಯಿ ಚಟ್ನಿ ಅಂದರೆ ಇವಾಗ ನಾನು ತೋರಿಸ್ತಾ ಇರೋಂತಹ ಚಟ್ನಿ ಬಂದು ತರಿಯಾದ ಚಟ್ನಿ ತೋರಿಸ್ತಾ ಇಲ್ಲ. ತುಂಬ ಸಾಫ್ಟಾಗಿರೋಂತಹ ಮತ್ತು ಸ್ಮೂತಾಗಿರೋಂತಹ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಈಗ ನಾನು ಮಾಡಿದಂತಹ ಚಟ್ನಿ ಏನಿದೆಯೋ ಇದನ್ನು ನೀವು ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಹಾಗೆ ಪರೋಟಕ್ಕೆ, ಜೊತೆಗೆ ಬಿಸಿ ರೈಸ್ಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಈ ಚಟ್ನಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿ ಸಾಂಬಾರೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಚಟ್ನಿಯನ್ನು ಮಾಡ್ಕೊಂಡು ತಿನ್ನೋದ್ರಿಂದ. ಫಸ್ಟು ಮಿಕ್ಸಿಗೆ ಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ಕಾಯಿ ಎಲ್ಲ ಹಾಕಿ ರುಬ್ಬಾಯಿತು. ಅದಾದ ನಂತರ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ನಾವು ಬೆಂಡೆಕಾಯಿನ ಹಾಕಿ ರುಬ್ಕೊಬೇಕಾಗತ್ತೆ. ಕಾಯಿ ಜೊತೆ ಹಾಕಿ ರುಬ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಕಾಯಿ ಸಾಫ್ಟ್ ಆದ ನಂತರ ನಾವು ಬೆಂಡೆಕಾಯಿ ಹಾಕಿ ರುಬ್ಬಿದರೆ ಅದು ನಮಗೆ ಬೇಗ ಸಾಫ್ಟ್ ಆಗುತ್ತೆ. ಹಾಗೆಯೇ ರುಬ್ಕೊಂಡ ನಂತರ ಚಟ್ನಿ ಕೂಡ ತುಂಬ ಸ್ಮೂತಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ಇವಾಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ ಬೆಣ್ಣೆ ಥರ ಅಷ್ಟು ಸಾಫ್ಟಾಗಿ ಬಂದಿದೆ. ಈ ಒಂದು ಚಟ್ನಿ ನಿಜವಾಗ್ಲೂ ಬೆಂಡೆಕಾಯಲ್ಲಿ ನಾವು ಮಾಡಿದ್ದೀವಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ತಿಂದವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಈ ಥರದ ಚಟ್ನಿನ ನೀವು ಮನೇಲಿ ಟ್ರೈ ಮಾಡಿ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ನಿಮಗೆ ತೋರಿಸಿದ್ದೀನಿ 4 ರಿಂದ 5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ನೀವು ಏನು ಚಟ್ನಿ ಮಾಡಬೇಕು ಅಂತ ಟೆನ್ಷನ್ ಮಾಡ್ಕೊಳೋದೇ ಬೇಡ. ನೋಡಿ, ಯಾವಾಗಲೂ ಕಾಯಿ ಚಟ್ನಿ ಹಾಗೆಯೇ ಕೊಬ್ಬರಿ ಚಟ್ನಿ ತಿಂತಿರ್ತೀವಿ, ಜೊತೆಗೆ ಪುಟಾಣಿ, ಶೇಂಗಾ ಅಂತ ತಿಂತಾ ಇರ್ತೀವಿ. ಜೊತೆಗೆ ಈ ಥರದ ಒಂದು ಬೆಂಡೆಕಾಯಿ ಚಟ್ನಿನ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತರಕಾರಿನೂ ತಿಂದಂಗೆ ಆಗುತ್ತೆ, ಹಾಗೆ ಚಟ್ನಿನೂ ಆದಂಗೆ ಆಗುತ್ತೆ. ಸೊ ಈ ಥರದ ಒಂದು ನೀವು ಚಟ್ನಿನ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಂಡೆಕಾಯಿಯಲ್ಲಿ ಇಷ್ಟು ಸಾಫ್ಟ್ ಆದ ಚಟ್ನಿನ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆಗೆ ನನ್ನನ್ನು ಸಪೋರ್ಟ್ ಮಾಡಿ. ಇದುವರೆಗೂ ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.